ರೇಣುಕಾಸ್ವಾಮಿ ಕೊಲೆ ಕೇಸ್ನ ಉರುಳು ಮತ್ತಷ್ಟು ಬಿಗಿ ಆಗ್ತಾ ಇದೆ. ದರ್ಶನ್ ಸೇರಿದಂತೆ ಇತರರಿಗೆ ದರ್ಶನ್ ವಿರುದ್ಧ ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದಂತ ಆರೋಪ ಇದೆ. ದರ್ಶನ್ಗೆ ಕ್ರಿಮಿನಲ್ ಹಿನ್ನೆಲೆ ಅಂತಾನೂ ಕೂಡ ಪೊಲೀಸರು ಉಲ್ಲೇಖ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಇಲ್ಲಿ ಮತ್ತೆ 2 ದಿನ ಕಸ್ಟಡಿಗೆ ಪಡ್ಕೊಂಡ್ರಲ್ಲ, ಆ ಟೈಮ್ನಲ್ಲಿ ಸಾಕ್ಷ್ಯ ನಾಶ ಜೊತೆಗೆ ಇಲ್ಲಿ ದೊಡ್ಡ ಮೊತ್ತಕ್ಕೆ ಡೀಲ್ ಆಗಿದೆ, 70 ಲಕ್ಷಕ್ಕೆ ಡೀಲ್ ಆಗಿದೆ. ಆ ಹಣದ ಮೂಲ ಯಾವುದು, ಯಾರ್ಯಾರಿಗೆ ಇದನ್ನ ಹಂಚಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ರು, ಎಲ್ಲದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತಾನೆ 2 ದಿನ ಕಸ್ಟಡಿಗೆ ಪಡ್ಕೊಂಡಿದ್ದು ಅವಧಿ ಇವತ್ತು ಅಂತ್ಯವಾಗ್ತಿದೆ. ಕೊಲೆಗೆ ಹಣ ಪ್ರಭಾವ ಬಳಸಿದ್ದಾರೆ, ಅಭಿಮಾನಿಗಳನ್ನ ಬಳಕೆ ಮಾಡ್ಕೊಂಡಿದ್ದಾರೆ, ಪವಿತ್ರ ಜೊತೆಯಲ್ಲಿ ಸೇರಿ ರೇಣುಕಾಸ್ವಾಮಿ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿದ್ದಾರೆ, ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಪೊಲೀಸರು ಉಲ್ಲೇಖ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಕೊಲೆ ಆದ ಮೇಲೆ ಸಾಕ್ಷ್ಯ ನಾಶಕ್ಕೆ ಪ್ರಯತ್ನ ಪಡಲಾಗಿದೆ. ಹಲ್ಲೆಗೆ ಬಳಸಿದ ವಸ್ತುಗಳನ್ನು FSLಗೆ ರವಾನೆ ಮಾಡಲಾಗಿದೆ. ಆ ರಿಪೋರ್ಟ್ ಇನ್ನೂ ಕೂಡ ಬರಬೇಕಾಗಿದೆ. ಪೊಲೀಸರು ಕಾಯ್ತಾ ಇದ್ದಾರೆ. ಪೊಲೀಸ್ ರಿಮ್ಯಾಂಡ್ ಕಾಪಿಯಲ್ಲಿ ಈ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ದರ್ಶನ್ಗೆ ಕ್ರಿಮಿನಲ್ ಹಿನ್ನೆಲೆ ಇದೆ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಅದು ಯಾವ್ಯಾವ ಕೇಸ್ ಅಂತ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಿ. ಪ್ರಕರಣ 1 ಪ್ರಮುಖವಾಗಿ 2011ರಲ್ಲಾಗಿತ್ತು. ತಮ್ಮ ಧರ್ಮ ಪತ್ನಿ ಮೇಲೆ, ವಿಜಯಲಕ್ಷ್ಮಿ ಮೇಲೆ ದರ್ಶನ್ ಹಲ್ಲೆಯನ್ನ ಮಾಡಿರ್ತಾರೆ. ಆಗ ಜೈಲು ಪಾಲಾಗಿರ್ತಾರೆ ವಿಜಯಲಕ್ಷ್ಮಿ ಕೊಟ್ಟಂತ ಕಂಪ್ಲೇಂಟ್ ಮೇಲೆ. ದರ್ಶನ್ಗೆ ಕ್ರಿಮಿನಲ್ ಹಿನ್ನೆಲೆ ಇದೆ. ಈ ಹಿಂದಿನ ಕೇಸ್ಗಳು ಅದೇ 2011ರಲ್ಲಾಗಿದ್ದು. ಅದಾದ್ಮೇಲೆ ತಮ್ಮ ಫಾರ್ಮ್ ಹೌಸ್ನಲ್ಲಿ ವನ್ಯಜೀವಿ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿ ಪಕ್ಷಿಗಳನ್ನ ಸಾಕಿದ್ದು. ರೀಸೆಂಟ್ ಆಗಿ 2023ರಲ್ಲಿ ದರ್ಶನ್ ಮನೆಯಲ್ಲಿ ಸಾಕಿದಂತ ನಾಯಿ ಮಹಿಳೆಗೆ ಹೋಗಿ ಕಚ್ಚಿದ್ದು. ಅದಾದ್ಮೇಲೆ ಜೀವ ಬೆದರಿಕೆ ಹಾಕಿದ್ದಾರೆ. ಈ ಪ್ರಮುಖ 3 ಕೇಸ್ಗಳನ್ನ, ಹಿಂದಿನ ಕೇಸ್ಗಳನ್ನ ಇಲ್ಲಿ ಕ್ರಿಮಿನಲ್ ಕೇಸಸ್ ಅಂತ ಹೇಳಿ ಪೊಲೀಸರು ಉಲ್ಲೇಖ ಮಾಡ್ಕೊಂಡಿದ್ದಾರೆ. ಜೊತೆಗೆ ಈ ಕೊಲೆ ಆದ್ಮೇಲೆ ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದ್ದಾರೆ, ಪ್ರಭಾವ ಬಳಸಿ ಅಂತ ಉಲ್ಲೇಖ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪಕ್ಕಾ ಪ್ಲಾನ್ ಮಾಡಿನೇ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಲಾಗಿದೆ ಅಂತ ಹೇಳಿ ಪೊಲೀಸರು ಉಲ್ಲೇಖ ಮಾಡ್ಕೊಂಡಿದ್ದಾರೆ. ಕೊಲೆಗೆ ಪವಿತ್ರ ಗೌಡನೇ ನೇರ ಕಾರಣವಂತೆ. ಪೊಲೀಸರ ರಿಮ್ಯಾಂಡ್ ಕಾಪಿಯಲ್ಲಿ ಈ ಅಂಶಗಳನ್ನ ಉಲ್ಲೇಖ ಮಾಡ್ಕೊಂಡಿದ್ದಾರೆ. ಇಲ್ಲಿ A1 ಆಗಿರೋದು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪವಿತ್ರ ಗೌಡ ಒಳ ಸಂಚು ಮತ್ತೆ ಪ್ರಚೋದನೆಯಿಂದಲೇ, ಈಕೆ ಕೊಟ್ಟಂತ ಪ್ರಚೋದನೆಯಿಂದಲೇ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳು ಕೊಲೆ ಮಾಡಿದ್ದಾರೆ. ಫಸ್ಟ್ ಕಿಡ್ನಾಪ್ ಪ್ಲಾನ್ ಮಾಡ್ತಾರೆ, ಕಿಡ್ನಾಪ್ ಮಾಡಿ ಕರ್ಕೊಂಡ್ಬಂದು ಹಲ್ಲೆ ಮಾಡ್ತಾರೆ. ಹಲ್ಲೆ ಯಾವ ಲೆವೆಲ್ಗಿತ್ತು ಅಂದ್ರೆ ಆತನ ಪ್ರಾಣನೇ ಹಾರು ಹೋಗಿದೆ. ಹಾಗಾಗಿ ಪವಿತ್ರ ಗೌಡ ಪ್ರಚೋದನೆಯಿಂದಲೇ ಕೊಲೆಯಾಗಿದೆ. ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಅಶ್ಲೀಲವಾಗಿ ಮೆಸೇಜ್ ಕಳಿಸಿದ್ದ, ಫೋಟೋಸ್ ಕಳಿಸಿದ್ದ. ಅದನ್ನ ಆಕೆ ಪವನ್ ಹೇಳ್ತಾಳೆ, ಪವನ್ ಸೀದಾ ತಗೊಂಡೋಗಿ ದರ್ಶನ್ ಹೇಳೋದು. ಪ್ರಚೋದನೆ ಕೊಟ್ಟಂಗಾಯ್ತು. ಪವಿತ್ರ ಮಾತಿಗೆ ಕೆರಳಿ ಹಲ್ಲೆ ಆಗಿದೆ. ಅದಾದ್ಮೇಲೆ ಕೊಲೆ ಆಗಿದೆ. ದರ್ಶನ್ ಹಾಗೇನೆ ಗ್ಯಾಂಗ್ ನಿಂದ ಹಲ್ಲೆ ಮಾಡಲಾಗಿರೋದು, ಕೊಲೆ ಆಗಿರೋದು. ಹಾಗಾಗಿ ಇಲ್ಲಿ ಪವಿತ್ರ ಪ್ರಚೋದನೆಯಿಂದಲೇ ಈ ಕೃತ್ಯ ಆಗಿದೆ. ಮತ್ತೆ ಇಲ್ಲಿ ಆಕೆ ಮೇಲೆ ಒಳಸಂಚು ಮತ್ತೆ ನೇರ ಕಾರಣ, ಪ್ರಚೋದನೆ ಕೊಟ್ಟಿರೋ ಕಾರಣದಿಂದಾಗಿ ಕೊಲೆ ಮಾಡಲಾಗಿದೆ ಅಂತ ರಿಮ್ಯಾಂಡ್ ಕಾಪಿಯಲ್ಲಿ ಪೊಲೀಸರು ಉಲ್ಲೇಖವನ್ನ ಮಾಡಿಕೊಂಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಮುನಿ, ಈಗ ಪವಿತ್ರ ಗೌಡನ ಅದೇ ಕಾರಣಕ್ಕೆ ಅಂದ್ರೆ ಒಳಸಂಚು ಪ್ರಚೋದನೆ ಕೊಟ್ಟಂತ ಕಾರಣದಿಂದಾನೇ A1 ಮಾಡಿರೋದು. ಈಗ ಇತರೆ ಆರೋಪಿಗಳಿಗೆ ಕಂಪೇರ್ ಮಾಡಿದ್ರೆ ಈಗ ಪವಿತ್ರ ಗೌಡಗೆ ಈ ಕೇಸಲ್ಲಿ ಎಷ್ಟು ಮಟ್ಟಿಗೆ ಶಿಕ್ಷೆ ಆಗಬಹುದು ಮತ್ತೆ ಯಾವ ತರ ಫಿಟ್ ಆಗಬಹುದು ಪವಿತ್ರ ಗೌಡ? ಶರ್ಮಿತಾ, ಏನು ಈ ಒಂದು ಕೊಲೆಗೆ ಪ್ರಮುಖ ಕಾರಣ ಪವಿತ್ರ ಗೌಡ ಅಂತೇಳಿ ಈಗ ಪೊಲೀಸರು ಸಲ್ಲಿಕೆ ಮಾಡಿರುವಂತಹ ಒಂದು ರಿಮಾಂಡ್ ಅಪ್ಲಿಕೇಶನ್ ಅಲ್ಲಿ ಉಲ್ಲೇಖ ಆಗಿರುವಂತದ್ದು. ಯಾಕಂದ್ರೆ ಆಕೆ ಕೊಟ್ಟಂತ ಒಂದು ಒಳಸಂಚು ಮತ್ತೆ ಒಂದು ಪ್ರಚೋದನೆ ಏನಿದೆ ಅದರಿಂದಲೇ ಈ ಒಂದು ಕೊಲೆ ಆಗಿದೆ ಅಂತೇಳಿ ಈಗ ತನಿಖೆಯಿಂದಲೂ ಕೂಡ ಗೊತ್ತಾಗಿದೆ. ಅದನ್ನೇ ಈಗ ಕೋರ್ಟ್ಗೂ ಕೂಡ ಅವರು ರಿಮಾಂಡ್ ಅಪ್ಲಿಕೇಶನ್ ಏನ್ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಒಂದು ಉಲ್ಲೇಖವನ್ನು ಮಾಡಿ ನ್ಯಾಯಾಲಯಕ್ಕೆ ಒಂದು ಮನವಿಯನ್ನು ಕೂಡ ಮಾಡಿರುವುದು. ಆದ್ರಿಂದ ಈ ಒಂದು ಕೊಲೆಗೆ ಎಲ್ಲೊಂದ್ ಕಡೆ ಪವಿತ್ರ ಗೌಡ ಅವರಿಗೆ ರೇಣುಕಾಸ್ವಾಮಿ ಒಂದು ಕಳಿಸಿರುವಂತಹ ಒಂದು ಅಶ್ಲೀಲ ಮೆಸೇಜ್ ಇರಬಹುದು, ಮತ್ತೆ ಏನು ಫೋಟೋ ಏನಿದೆ ಅವುಗಳ ಬಗ್ಗೆ ಏನು ಪವಿತ್ರ ಗೌಡ ನೇರವಾಗಿ ಪವನ್ ಮೂಲಕ ದರ್ಶನ್ಗೆ ವಿಚಾರ ಮುಟ್ಟುತ್ತೆ. ಆ ನಂತರ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡೋದಕ್ಕೆ ಮತ್ತೆ ಆತನನ್ನ ಕರ್ಕೊಂಡು ಬಂದು ಒಂದು ಶೆಡ್ ನಲ್ಲಿ ಹಲ್ಲೆ ಮಾಡೋದಕ್ಕೂ ಕೂಡ ಅವರು ಪ್ಲಾನ್ ಅನ್ನ ಮಾಡ್ತಾರೆ. ಪ್ಲಾನ್ ಮಾಡಿ ನಂತರ ಶೆಡ್ ನಲ್ಲಿ ಆತನ ಮೇಲೆ ಒಂದು ಬರ್ಬರವಾಗಿ ಕ್ರೂರವಾಗಿ ಕೊಲೆ ಮಾಡಿರೋದು ಕೂಡ ಆ ನಂತರ ಆಗಿರೋದು. ಆದ್ರಿಂದ ಇಷ್ಟೆಲ್ಲ ಘಟನೆಗೆ ಕಾರಣ ಮತ್ತೆ ಇಷ್ಟೆಲ್ಲ ಬೆಳವಣಿಗೆ ಕಾರಣ ಪವಿತ್ರ ಗೌಡ ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿರೋದ್ರಿಂದ ಆಕೆ ಮೇಲೆ ಕೂಡ ಈಗ 302 ಅಡಿಯಲ್ಲಿ ಸೆಕ್ಷನ್ ಮತ್ತೆ 102 ಅಂದ್ರೆ 201 ಅಡಿಯಲ್ಲಿ ಕೂಡ ಕೇಸ್ ದಾಖಲಾಗಿದೆ. ಮತ್ತೆ ಕಿಡ್ನಾಪ್ ಸೆಕ್ಷನ್ ಕೂಡ ದಾಖಲಾಗಿದೆ. ಈ ಎಲ್ಲಾ ಸೆಕ್ಷನ್ಗಳ ಅಡಿಯಲ್ಲಿ ಕೂಡ ಆಕೆ ಮೇಲೆ ಕೇಸ್ ರಿಜಿಸ್ಟರ್ ಆಗಿರೋದ್ರಿಂದ ಆಕೆಗೂ ಕೂಡ ಮುಂದೆ ಇದು ವಿಚಾರಣೆ ಹಂತದಲ್ಲಿ ಮತ್ತೆ ನ್ಯಾಯಾಲಯ ಇವ್ರ ಮೇಲೆ ಇರುವಂತಹ ಸಾಕ್ಷಿಗಳನ್ನ ಪರಿಗಣಿಸಿ ಆಕೆಗೂ ಕೂಡ ಒಂದು ಗರಿಷ್ಠ ಶಿಕ್ಷೆ ವಿಧಿಸುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಯಾಕಂದ್ರೆ ಈ ಒಂದು ಪ್ರಕರಣ ಮತ್ತೆ ಈ ಒಂದು ಕೊಲೆಗೆ ಪ್ರಮುಖ ವ್ಯಕ್ತಿ ಮತ್ತೆ ಕಾರಣ ಅಂತೇಳಿ ಈಗ ಪೊಲೀಸರು ಕೂಡ ಅದರಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಆಕೆ ಕೊಟ್ಟ ಕುಮ್ಮಕ್ಕು ಮತ್ತೆ ಪ್ರಚೋದನೆಯಿಂದ ರೇಣುಕಾಸ್ವಾಮಿ ಹತ್ಯೆ ಆಗಿದೆ ಅಂತೇಳಿ ಈಗ ಮೇಲ್ನೋಟಕ್ಕೂ ಕೂಡ ಸಾಬೀತಾಗಿರೋದು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಈಗ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡೋದ್ರಲ್ಲಿ
ಮಾಡೋದ್ರಲ್ಲೂ ಕೂಡ ಈಗ ಪೊಲೀಸರು ತಲ್ಲೀನರಾಗಿದ್ದಾರೆ ಶರ್ಮಿತಾ. ಈಗ ಪ್ರಚೋದನೆ ಕೊಟ್ಟಿದ್ದು ಹೌದು ಪವಿತ್ರ ಗೌಡನೇ, ಆದ್ರೆ ರೇಣುಕಾ ಸ್ವಾಮಿನೂ ಕೂಡ ಇದರಲ್ಲಿ ಕಾರಣ ಆಗ್ತಾನೆ. ಆತ ಜೀವಂತವಾಗಿ ಇಲ್ಲದೆ ಇರಬಹುದು, ಆದ್ರೆ ಅಶ್ಲೀಲವಾಗಿ ಫೋಟೋ ಕಳಿಸಿರೋದು, ಮೆಸೇಜ್ ಕಳಿಸಿರೋದು ಅದೆಲ್ಲ ಪ್ರೂವ್ ಆಗಬೇಕು ಅಂದ್ರೆ ಕಳೆದು ಹೋಗಿರುವಂತ ಅವ್ನ ಮೊಬೈಲ್ ಸಿಗಬೇಕು. ಅಂದ್ರೆ ಎಷ್ಟಿದಾರಲ್ಲ ರಾಜಕಾಲುವೆಯಲ್ಲಿ ಅದು ಸಿಗಬೇಕಾಗತ್ತೆ. ಅಕಸ್ಮಾತ್ ಆ ಮೊಬೈಲ್ ಸಿಕ್ಕಿ ಹೌದು ಆತ ಅಶ್ಲೀಲವಾಗಿ ಫೋಟೋಸ್ ಕಳಿಸಿರೋದು, ಮೆಸೇಜ್ ಕಳಿಸಿರೋದು ಪ್ರೂವ್ ಆದ್ರೆ ಶರ್ಮಿತಾ, ಈಗಾಗಲೇ ಆತ ಕಳಿಸಿರುವಂತಹ ಒಂದು ಮೆಸೇಜ್ ಮತ್ತೆ ಫೋಟೋ ಏನಿದೆ ಅದು ಸೋಷಿಯಲ್ ಮೀಡಿಯಾದ ಮುಖಾಂತರ ಕಳಿಸಿದ್ರೆ ಅದು ಖಂಡಿತ ಪೊಲೀಸರಿಗೆ ಸಿಗುತ್ತೆ. ಯಾಕಂದ್ರೆ ಆತನ ಅಕೌಂಟ್ ಯಾವ್ದಿದೆ ಅದನ್ನ ಪರಿಶೀಲನೆ ಮಾಡಿ ಏನೆಲ್ಲ ಒಂದು ಸಂದೇಶಗಳನ್ನ ಕಳಿಸಿದ್ದೇನೆ ಅನ್ನೋದನ್ನು ಪತ್ತೆ ಮಾಡಬಹುದು. ಮತ್ತೆ ಆ ಒಂದು ಫೋಟೋವನ್ನು ಕೂಡ ಪೊಲೀಸರು ರಿಸ್ಟ್ರೀವ್ ಮಾಡಬಹುದು. ಆದ್ರೆ ಅದನ್ನ ಪ್ರೂವ್ ಮಾಡಬೇಕಾದ್ರೆ ಆತನ ಮೊಬೈಲ್ ಬೇಕು, ಯಾವ ಐಡಿಯಿಂದ ಮತ್ತೆ ಯಾವ IP ನಂಬರ್ ಇಂದ ಆ ಒಂದು ಸಂದೇಶಗಳನ್ನ ಕಳಿಸಿದ್ದಾನೆ, ಮತ್ತೆ ಆ ಫೋಟೋವನ್ನ ಎಲ್ಲಿ ಡೌನ್ಲೋಡ್ ಮಾಡಿದ್ದ ಅನ್ನೋದು ಕೂಡ ಪತ್ತೆ ಮಾಡಬೇಕಾಗುತ್ತೆ. ಮತ್ತೆ ಆಕೆ ಜೊತೆ ಏನಾದ್ರು ಮೊಬೈಲ್ ಮುಖಾಂತರ ಅಂದ್ರೆ ವಾಟ್ಸ್ಆಪ್ ಅಥವಾ ಬೇರೆ ಮುಖಾಂತರ ಏನಾದ್ರು ಚಾಟ್ ಮಾಡಿದ್ರೆ ಅದನ್ನು ಕೂಡ ಕಲೆಕ್ಟ್ ಮಾಡಬೇಕಾಗುತ್ತೆ. ಆ ಸಲುವಾಗಿ ಆತ ಏನು ಬಳಕೆ ಮಾಡಿದಂತ ಫೋನ್ ಏನಿದೆ ಆ ಒಂದು ಫೋನ್ ಅನ್ನ ಪತ್ತೆ ಮಾಡಬೇಕಾಗುತ್ತೆ. ಅದು ಕೂಡ ಬಹು ಮುಖ್ಯ ಎವಿಡೆನ್ಸ್ ಆಗಿ ಪೊಲೀಸರು ಪರಿಗಣನೆ ಮಾಡ್ತಾರೆ. ಆದ್ರೆ ಈಗ ಫೋನ್ ಸಿಗದೇ ಇರೋದ್ರಿಂದ ಪೊಲೀಸರು ಕೂಡ ಅದನ್ನ ಪತ್ತೆ ಮಾಡಿ ಅದನ್ನ ಏನು ಅದರಲ್ಲಿರುವಂತಹ ಎಲ್ಲಾ ಮಾಹಿತಿಗಳನ್ನ ರಿಟ್ರೀವ್ ಮಾಡೋ ಸಲುವಾಗಿ ಕೂಡ ತನಿಖೆಯನ್ನು ಮಾಡ್ತಿರೋದು. ಒಂದ್ ವೇಳೆ ಫೋನ್ ಸಿಗದೇ ಇದ್ರೂ ಕೂಡ ಒಂದ್ ಸ್ವಲ್ಪ ಎವಿಡೆನ್ಸ್ಗೆ ಒಂದ್ ಸ್ವಲ್ಪ ಲ್ಯಾಬ್ಸ್ ಅಂದ್ರೆ ಎಲ್ಲ ಒಂದ್ ಕಡೆ ಒಂದ್ ಸಣ್ಣ ಲೋಪ ಅಂತಾನು ಹೇಳ್ಬೇಕಾಗುತ್ತೆ. ಆದ್ರೆ ಅದಕ್ಕೂ ಮಿಗಿಲಾಗಿ ಸಾಕಷ್ಟು ಮಾಹಿತಿಗಳನ್ನ ಮತ್ತೆ ಸಾಕಷ್ಟು ಎವಿಡೆನ್ಸ್ ಅನ್ನ ಈಗ ಪೊಲೀಸರು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಮತ್ತೆ ಬೇರೆ ಬೇರೆ ಒಂದು ಆಯಾಮಗಳಲ್ಲಿ ಟೆಕ್ನಿಕಲ್ ಆಗಿ ಇವರು ಯಾವ ರೀತಿ ಪ್ಲಾನ್ ಅನ್ನು ಮಾಡಿದ್ರು, ಮತ್ತೆ ಯಾವ ರೀತಿ ಅದನ್ನ ಕರೆಸ್ಕೊಂಡು ಈ ಒಂದು ಕೊಲೆಯನ್ನ ಮಾಡಿದ್ರು ಎಲ್ಲವೂ ಕೂಡ ಈಗಾಗಲೇ ಇಂಚಿಂಚಾಗಿ ಪೊಲೀಸರು ತನಿಖೆ ಸಂದರ್ಭದಲ್ಲಿ ಹೊರಗಡೆ ತೆಗೆದಿರುವಂತದ್ದು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ತಾಂತ್ರಿಕ ಮತ್ತೆ ಜೈವಿಕವಾಗಿ ಸಾಕಷ್ಟು ಎವಿಡೆನ್ಸ್ ಗಳನ್ನ ಪೊಲೀಸರು ಈಗ ಕಲೆಕ್ಟ್ ಮಾಡಿದ್ದಾರೆ. ಮತ್ತೆ ಇವರಿಗೆ ಗರಿಷ್ಠವಾಗಿ ಎಷ್ಟು ಇವರನ್ನ ಕೇಸಲ್ಲಿ ಫಿಟ್ ಮಾಡಬೇಕು ಅಷ್ಟು ಕೂಡ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಶರ್ಮಿತಾ. ಫೈನ್, ಥ್ಯಾಂಕ್ ಯು ಮುನಿರಾಜು ತಮ್ಮ ಇನ್ಫಾರ್ಮೇಶನ್ಗೆ.